ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಎಚ್ ಆರ್ ಮಾತಾಡ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರುವಂತೆ ಲೋಕಸಭಾ ಎಲೆಕ್ಷನ್ ಮುಗ್ದಿದೆ. ಈ ಸಾರಿ ಏನು ಪೋಲ್ ರಿಸಲ್ಟ್ಸು, ಸರ್ವೆಗಳು ಎಲ್ಲ ಏನು ಒಂದು ಸರ್ವೆಯನ್ನು ಕೊಟ್ಟಿದ್ರು, ಅದರ ತದ್ವಿರುದ್ಧವಾಗಿ ಇವತ್ತು ರಿಸಲ್ಟ್ ಬಂದಿದೆ. ಯಾವುದೇ ಪಕ್ಷಕ್ಕೆ ಸರಳ ಬಹುಮತ ಬಂದಿಲ್ಲ. ಅಂದರೆ 272 270 ಮೇಲೆ ಯಾರೂ ಸಹ ದಾಟಕ್ಕಾಗಿಲ್ಲ. ಅಫ್ಕೋರ್ಸ್ ಕಳೆದ 10 ವರ್ಷದಿಂದ ಸರ್ಕಾರವನ್ನು ನಡೆಸಿದಂತಹ ಅಧಿಕಾರದಲ್ಲಿದ್ದಂತಹ BJPಯೂ ಸಹ 240 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಕೊಂಡಂಗಾಗಿದೆ. ಅಂದರೆ ಇವತ್ತು ನೇರವಾಗಿ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ, ನನಗೆ ಎಲ್ಲಕ್ಕಿಂತ ಒಂದು ದೊಡ್ಡ ಕ್ಷೇತ್ರ ಇವತ್ತು ಎಲ್ಲರಿಗೊಂದು ಆಶ್ಚರ್ಯ ಉಂಟು ಮಾಡದಂಥ ಕ್ಷೇತ್ರ ಯಾವ್ದಾದ್ರು ಇದ್ದರೆ ಅದು ಫೈಜಾಬಾದ್, ಅಂದರೆ ಉತ್ತರ ಪ್ರದೇಶದ ಅಯೋಧ್ಯ ರೀಜನ್ನಲ್ಲಿ ಇರ್ತಕ್ಕಂಥ ಅಯೋಧ್ಯೆ ಕ್ಷೇತ್ರಕ್ಕೆ ಆ ಒಂದು ಇನ್ನೊಂದು ಹೆಸರು, ಆ ಟೋಟಲ್ ಕಾನ್ಸ್ಟಿಟ್ಯೂನ್ಸಿ ಇದಕ್ಕೆ ಹೆಸರು ಹಾಗಂತ ಕರೀತಾರೆ. ಆ ಕ್ಷೇತ್ರದಲ್ಲಿ ರಾಮ ಮಂದಿರವನ್ನು ಕಟ್ಟಿದಂಥ ಕ್ಷೇತ್ರ ಅಯೋಧ್ಯೆಯಲ್ಲೇ ಸಹ BJP ಸೋತಿದೆ ಇವತ್ತು. ಅಂದರೆ ನಾನು ಕಳೆದ 2 ದಿನದಿಂದ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಅಥವಾ ಯಾವ ಪಕ್ಷದ IT ಸೆಲ್ಗಳಲ್ಲಿ ಅಥವಾ ಪಕ್ಷದ ಸಪೋರ್ಟರ್ಗಳು, ಅವರೇ ಆದ ಅಡ್ಮಿನ್ಗಳು ಅಥವಾ BJP ಸಪೋರ್ಟೆಡ್ ಅಡ್ಮಿನ್ಗಳು, ಅವರು ಇವರು ಎಲ್ಲರೂ ಸಹ ಒಂದು ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಅಥವಾ ಅಂಕಣಗಳು ಅಂಥದ್ದು ಇಂಥದ್ರಲ್ಲೆಲ್ಲ ಪೋಸ್ಟ್ಗಳನ್ನ ನಾನು ನೋಡ್ತಾ ಇದ್ದೆ. ಅಂದರೆ ಹೊಸ ಪ್ರಪಗೆಂಡಗಳು, ಅಂದರೆ ಯೋಜಿತ ಪ್ರಚಾರದ ಪ್ರಪಗೆಂಡಗಳನ್ನು ಅವರು ಹಾಕ್ತಾ ಇದ್ದಾರೆ. ಅಂದರೆ ನಾನು ರೀಸೆಂಟಾಗಿ ನಿನ್ನೆ ಇವತ್ತು ನೋಡಿದಂತಹ ರಾಮ ಏನಾದರೂ ಲಂಕೆಗೆ ವಾನರನಲ್ಲೇ ಹಿಂದೂಗಳನ್ನು ಕರ್ಕೊಂಡು ಹೋಗಿದ್ರೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ನೋಡಿ ಹಿಂದೂಗಳೂ ಸಹ ರಾವಣನ ಜೊತೆ ಸೇರ್ಕೊಂಡ್ಬಿಡ್ತಿದ್ರು. ರಾಮ ವಾನರನ್ನೇ ಕರ್ಕೊಂಡು ಹೋಗಿದ್ದು ಸರಿಯಾತು. ಅಂದರೆ ನಮ್ಮ ಹಿಂದೂಗಳಿಗೆ ನಿಯತ್ತಿಲ್ಲ, ಅದಿಲ್ಲ ಇದಿಲ್ಲ ಅಂದ್ರೆ ಅವರಿಗೆ ಬಾಯಿಗೆ ಬಂದಂಗೆ ಕೆಲವು ಜನ ಪಾಪ ಅವ್ರಿಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆಯೋ ಅಥವಾ ಯಾಕೆ ಸೋಲ್ಸಿದ್ದಾರೆ ಅಲ್ಲಿ ಅನ್ನೋ ಒಂದು ಪರಿಜ್ಞಾನ, ಅಲ್ಲಿ ಯಾಕೆ ಸೋಲ್ಸಿದ ಕಾರಣಗಳ್ಯಾವು, ಅಂದರೆ ಹಿಂದೂಗಳು ಅಲ್ಲಿ ಈಗ ನಾನು ಜಾತಿವಾರು ಧರ್ಮವಾರು ಲೆಕ್ಕಾಚಾರ ಹೇಳೋದಾದರೆ 84% ಅಯೋಧ್ಯ ಒಂದು ರೀಜನ್ ಏನಿದೆ ಇಲ್ಲಿ ಹಿಂದೂಗಳಿದ್ದಾರೆ, ಇನ್ನು 14% ಮುಸಲ್ಮಾನರು, ಇನ್ನು ಉಳಿದವು 0.3%, 0.2%, 6 ಬುದ್ಧಿಸ್ಟ್ ಈ ಥರ ಇದ್ದಾರೆ. ಆದರೂ ಸಹ 84% ಜನ ಇದ್ರೂ ಸಹ ಹಿಂದೂಗಳು ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಸಹ ಅಯೋಧ್ಯೆಯಲ್ಲಿ ಏನಕ್ಕೆ ಸೋಲ್ತು BJP ಅನ್ನೋದು ಇಲ್ಲಿಗೆ ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಸುಮ್ಮನೆ ನನ್ನ ಉದ್ದೇಶ ಏನು ಅಂತಂದರೆ, ಈ ವಿಡಿಯೋದಿಂದ ತಾವುಗಳು ಯಾರ್ಯಾರು ಈ ಫೇಸ್ಬುಕ್ಕು, ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಬರ್ತಕ್ಕಂಥ ವಿಚಾರಗಳೇನಿದೆ, ಸುಳ್ಳು ವಿಚಾರಗಳನ್ನು ನೀವು ಮನ್ಸಿಗೆ ಹಾಕ್ಕೋಬೇಡಿ. ಮನ್ಸಿಗೆ ಹಚ್ಕೊಂಡು ಅದೇ ನಿಜ ಅಂತ ನಂಬುವ ಬದಲು ನಾನು ಇದಕ್ಕೆ ನಿರ್ದಿಷ್ಟ ಕಾರಣಗಳು ಯಾಕೆ ಸೋಲ್ತು ಅಲ್ಲಿ BJP ಅನ್ನೋದನ್ನ ನನ್ನ ಒಂದು ನಾನು ಅನಲೈಸ್ ಮಾಡಿದ್ದು, ರಿಸರ್ಚ್ ಮಾಡಿದ್ದು, ಕಳೆದ 2 ದಿನಗಳಿಂದ ರಿಸರ್ಚ್ ಮಾಡಿದ್ದು, ಆಯಾ ಕ್ಷೇತ್ರಕ್ಕೆ ಏನು ಸಂಬಂಧಪಟ್ಟಿತ್ತು ಅದನ್ನು ನಿಮ್ಮ ಮುಂದೆ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಅವ್ಯಾವ ರೀಸನ್ಗಳ್ಯಾವು ಅಲ್ಲಿ ಸೋಲಿಕ್ಕೆ BJP ಅಂದರೆ, ಲಲ್ಲೂ ಸಿಂಗ್ ಅನ್ನೋರು BJPಯಿಂದ ಕಳೆದ 2 ಟರ್ಮಲ್ಲೂ 2014 and 2019ನಲ್ಲಿ 2 ಟರ್ಮೂ ಸಹ ಅವರು ಎಲ್ಲಿ MP ಆಗಿ ಆರಿಸಿ ಬಂದಿದ್ರು. ಒಂದು ನಂಬರ್ 1 ಲಲ್ಲೂ ಸಿಂಗ್ ಕಳೆದ 10 ವರ್ಷದಿಂದ ಈ ವರ್ಷದ 19 to 24ವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಲಿ, ಬೇರೆ ಅದರ್ ದೆನ್ ರಾಮ ಮಂದಿರ ವಿಚಾರ ಬಿಟ್ಟು ಅಲ್ಲಿಯ ಸ್ಥಳೀಯರಿಗೆ ಯಾವುದೇ ಥರದ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಥರದ ಅಭಿವೃದ್ಧಿ ಆಗಿಲ್ಲ. ಅದರ್ ದೆನ್ ರಾಮ ಮಂದಿರ. ಈ ರಾಮ ಮಂದಿರ ಅನ್ನೋ ಹೆಸರು ಹೇಳೋದಕ್ಕೋಸ್ಕರ ಆ ಯೋಜನೆಯಿಂದಾಗಿ ಅಲ್ಲಿಯ ಸ್ಥಳೀಯ ಜನಗಳ ಅಭಿವೃದ್ಧಿ ಆಗಿಲ್ಲ, ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ, ಅವರ ಮನೆಗಳು ಇನ್ನೊಂದಾಗ್ಬೋದು ಆ ಥರ ವ್ಯವಸ್ಥೆಗಳು ಆಗಿಲ್ಲ. ಅಂದರೆ ಈ ಸರ್ಕಾರದ ಒಂದು ಆ್ಯಂಟಿ ಇನ್ಕಮ್ ಏನು ಹೇಳ್ತಾರೆ, ಆ ಒಂದು ಕಾರಣಕ್ಕೆ ಅಲ್ಲಿ ಒಂದು ಲೋಕಲ್ ಆಗಿ ವರ್ಕ್ ಆಗಿದೆ. ಅಂದರೆ ಸರ್ಕಾರದ ಒಂದು ಯೋಜನೆಗಳು ಜನಗಳಿಗೆ ತಲುಪಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗಿದೆ ಜನಗಳಿಗೆ. ಹಂಗಾಗಿದೆ ಆ ಪರಿಸ್ಥಿತಿ ಕಳೆದ 5 ವರ್ಷದಿಂದ ಅಯೋಧ್ಯ ಕ್ಷೇತ್ರ ಏನಿದೆ, ಫೈಜಾಬಾದ್ ಕ್ಷೇತ್ರ ಏನಿದೆ ಅಲ್ಲಿ ಉದ್ಭವವಾಗಿದೆ. ಹಂಗಾಗಿ ಆ ಥರ ಆಡಳಿತ ವಿರೋಧಿ ಅಲೆ, ಸರ್ಕಾರದ ಆಡಳಿತ ವಿರೋಧಿ ಅಲೆ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದೆ. ಮತ್ತು SP ಕ್ಯಾಂಡಿಡೇಟ್ ಏನಿದ್ದಾರೆ ಅವನೇಶ್ ಪ್ರಸಾದ್ ಅನ್ನೋರು, ಇವರು ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಹಳೆಯ ನಾಯಕ, ಮಂತ್ರಿ ಆಗಿದ್ದವರು, ಸಮಾಜವಾದಿ ಪಕ್ಷದ ಹಳೆಯ ನಾಯಕರಾಗಿದ್ದವರು. ಅಲ್ಲಿ ಲೋಕಲ್ ಓಲ್ಡ್ ಚೆನ್ನಾಗಿತ್ತು ಅವರಿಗೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ಇದರಿಂದ ಅಧಿಕಾರದ ಅಧಿಕಾರ ಅಲೆ ವಿರೋಧಿ ಅಲೆ ಇದ್ದಿದ್ದು ಇವ್ರಿಗೆ ಯೂಸ್ ಆಗಿದೆ.
ಮತ್ತೆ ಇನ್ನೊಂದು ಮೇಜರ್ ಕಾರಣ ಅಯೋಧ್ಯೆಯಲ್ಲಿ ಇವರು ಸೋಲಿಕ್ಕೆ ಮೇಜರ್ ಕಾರಣ ಅಂತಂದರೆ ರಾಮಪಥ ಅಂತ 12 ಕಿಲೋಮೀಟ್ರು ಒಂದು ರೋಡ್ಗಳನ್ನು ಅಗಲೀಕರಣ ಮಾಡಿದ್ದಾರೆ. ಅಲ್ಲಿ ಇದ್ದಂತಹ ಮನೆಗಳು ತುಂಬ ಚಿಕ್ಕ ಚಿಕ್ಕ ಮನೆಗಳು, ಅಲ್ಲಿದ್ದಂಥ ಚಿಕ್ಕ ಚಿಕ್ಕ ಮನೆಗಳು, ಅವರ ಜಮೀನುಗಳು, ಅಂಗಡಿಗಳು, ಈ ರಾಮಪಥ ಒಂದು ಈ ಯೋಜನೆಗಳು ಅದು ಒಳ್ಳೆಯದೇ ಮಾಡಿದ್ರು, ಅದು ಓಕೆ ಒಪ್ಕೊಳ್ಳೋಣ ಆಗಿತ್ತು. ಅಂದರೆ ಈ ರಾಮ ಮಂದಿರವನ್ನು ಚುನಾವಣೆಗೋಸ್ಕರವಾಗಿ ಯೂಸ್ ಮಾಡಲಿಕ್ಕೆ ಇವರು ತರಾತುರಿಯಲ್ಲಿ ಅದನ್ನ ಅಪೂರ್ಣ ರಾಮ ಮಂದಿರವನ್ನು ಉದ್ಘಾಟನೆ ಮಾಡೋಕ್ಕೋಸ್ಕರ ಇಲ್ಲಿದ್ದಂಥ ಮನೆಗಳನ್ನ ಹೇಗಿದ್ರು ಲೇಟಾಗಿ ಮಾಡಿದ್ರು ಈ ಮನೆಗಳನ್ನ ಡೆಮಾಲಿಷ್ ಮಾಡಬೇಕಾಗಿತ್ತು, ರಸ್ತೆ ಅಗಲೀಕರಣಕ್ಕೋಸ್ಕರ ಡೆಮಾಲಿಷ್ ಮಾಡಬೇಕಾಗಿತ್ತು, ಈ ಕೆಲವೊಂದು ಜಮೀನುಗಳನ್ನು ಇವರು ಆಕ್ಯುಪೈ ಮಾಡ್ಕೋಬೇಕಾಗಿತ್ತು. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಕಾಂಪನ್ಸೇಷನ್ಗಳಾಗಲಿ ಅಥವಾ ಮನೆಗಳು ಒಡೆದಾಕಿದಂಥ ಮನೆಗಳಿಗೆ ಮರು ನಿರ್ಮಾಣ ಒಂದು ಮನೆಗಳನ್ನು ಕಟ್ಟಿಕೊಡೋದು ಅಥವಾ ಎಲ್ಲರೂ ಬೇರೆ ಕಡೆ ಒಂದು ಶಾಶ್ವತ ವಾಸ್ತವ್ಯ ಕೊಡಲಿಕ್ಕೆ ಜನಗಳಿಗೆ, ಅಲ್ಲಿನ ಬಡವರಿಗೆ ಜನಗಳಿಗೆ ಕೊಡಲಿಕ್ಕೆ ಅಲ್ಲಿನ ಸರ್ಕಾರ ಮತ್ತು ಅಲ್ಲಿನ MP ಯಾರಿದ್ರು, ಹಿಂದೆ ಅಧಿಕಾರದಲ್ಲಿ ಯಾರಿದ್ರು, ಈಗ ಲಲ್ಲು ಸಿಂಗ್ ಮತ್ತು ಅಲ್ಲಿರತಕ್ಕಂಥ BJP ಗೌರ್ಮೆಂಟ್ ಏನಿದೆ ಅದು ಫೇಲ್ ಆಗಿದೆ. ಈ ಲೋಕಲ್ ಆದಂಥ ಈ ಆಡಳಿತ ವಿರೋಧಿ ಅಲೆ ಏನಾಗಿದೆ ಇವತ್ತು ಅಯೋಧ್ಯೆಯಲ್ಲೇ BJP ಸೋಲಿಗೆ ಪ್ರಮುಖವಾದ ಕಾರಣ ಅಂತ ಹೇಳಬಹುದು ಸ್ನೇಹಿತರೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ಇದು ಪ್ರಮುಖವಾದ ಕಾರಣ ಅಲ್ಲಿರ್ತಕ್ಕಂಥ ಪುನರ್ವಸತಿಯನ್ನು ಕಲ್ಪಿಸೋದ್ರಲ್ಲಿ BJP ಮತ್ತು BJPಯ MPಗಳು, ಅಧಿಕಾರಿ ವರ್ಗ ಅಥವಾ ಸರ್ಕಾರ ಅಲ್ಲಿ ಫೇಲ್ಯೂರ್ ಆಗಿದೆ, ಅಲ್ಲಿ ಒಂದು ಕೆಲಸವನ್ನ ಮಾಡಿಲ್ಲ. ಅದರ ಒಂದು ರಿಸಲ್ಟ್ ಏನಿದೆ, ಅದರ ಒಂದು ಪರಿಣಾಮ ಏನಿದೆ ಇವತ್ತು ಎಲೆಕ್ಷನ್ನಲ್ಲಿ ಉತ್ತರ ಪ್ರದೇಶದ ಜನ ತೋರಿಸಿದ್ದಾರೆ. ಅಂದರೆ ಅಯೋಧ್ಯೆ ಮಾತ್ರನ, ಅಂದರೆ ಅಯೋಧ್ಯೆಯ ಸುತ್ತಮುತ್ತ ನಿಯರೆಸ್ಟ್ 50-80 ಕಿಲೋಮೀಟರ್, ಅಂದರೆ ಬೆಂಗಳೂರು ಅಂದರೆ ತುಮಕೂರು, ಮೈಸೂರು, ಒಂದು ಈ ಥರ ಕೋಲಾರ, ಈ ಥರದ್ದು ಏನಿದೆ ಅಲ್ಲೂ ಸಹ BJP ಸೋತಿದೆ, ಅಲ್ಲೂ ಸುತ್ತಮುತ್ತನೂ ಸಹ BJP ಅಲ್ಲಿ ಸೋತಿದೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ ಆಗ್ತದೆ ಸ್ನೇಹಿತರೆ. ಮತ್ತೆ ಈ ಥರ ಸೋತಿರ್ತಕ್ಕಂಥ ನಿಜವಾದ ಕಾರಣಗಳೇನು, ನಮ್ಮ ತಪ್ಪುಗಳೇನು ಅನ್ನೋದನ್ನ ಇಲ್ಲಿ ಜನಗಳಿಗೆ ಉತ್ತರ ಪ್ರದೇಶ ಅಯೋಧ್ಯೆಯಲ್ಲಿ ಸೋತಿರ್ತಕ್ಕಂಥ ರಾಮ ಜನ್ಮಭೂಮಿಯಲ್ಲಿ ಸೋತಿರ್ತಕ್ಕಂಥ ಸೋಲನ್ನು ನಿಜವಾದ ಕಾರಣ ಏನು ಅನ್ನೋದನ್ನ ಇಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳಾಗಲಿ ಯಾವುದೇ ಮಾಧ್ಯಮಗಳಾಗಲಿ ತೋರಿಸ್ತಿಲ್ಲ. ಅವರು ತೋರಿಸ್ತಿರೋದು ರಾಮ ಮಂದಿರವನ್ನೂ ಕಟ್ಟಿದರೂ ಸಹ ಹಿಂದೂಗಳಿಗೆ ನಿಯತ್ತಿಲ್ಲ, ಹಿಂದೂಗಳಿಗೆ ದುಡ್ಡಿನ ಆಸೆಗೋಸ್ಕರ ಮರಳಾದರು. ಕಳೆದ 10 ವರ್ಷಗಳಿಂದ ನಿಮಗೆ ಉತ್ತರ ಪ್ರದೇಶದಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟು ಅಲ್ಲಿ ಪ್ರಥಮ ಸ್ಥಾನದಲ್ಲಿ BJPಗೆ MPಗಳನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ನೀವು 10 ವರ್ಷಗಳಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಡದಲ್ಲೇ ಓನ್ಲಿ ರಾಮನ ಹೆಸರಲ್ಲಿ ರಾಜಕಾರಣ ಮಾಡಕ್ಕೆ ಹೋದ್ರಿ. ಅದಕ್ಕೆ ಈಗ ಅದನ್ನ ನೀವು ಯಾವ ಥರನಾರು ತಿಳ್ಕೊಬೋದು. ರಾಮನಿಗೆ ನಿಮ್ಮ ಸೇವೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೀರಾ ಅಯೋಧ್ಯೆಯಲ್ಲಿ, ರಾಮನಿಗೆ ಯಾಕೋ ನಿಮಗೆ ನಿಮ್ಮ ಸೇವೆ ಅಯೋಧ್ಯೆಯಲ್ಲಿ ಇಷ್ಟ ಆಗಿಲ್ಲ ಅಂತ ಕಾಣ್ತಿದೆ. ಅಂದರೆ ಇಲ್ಲಿ ಬೂಟಾಟಿಕೆ ಯಾವುದು, ಭಕ್ತಿ ಯಾವುದು ಅನ್ನೋದನ್ನ ರಾಮ ತೋರಿಸಿದಾನೆ ಅಂತ ಅನ್ಸುತ್ತೆ ಈ ಥರ ಹೇಳೋದಾದರೆ. ನಾನು ಆ ಥರ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನಾನು ಅಂಕಿಅಂಶಗಳನ್ನು ಇಟ್ಕೊಂಡೇ ಮಾತಾಡಕ್ಕೆ ಹೋಗ್ತೀನಿ. ಅಂದರೆ 54,000 ಅಂತರದಲ್ಲಿ BJP ಕ್ಯಾಂಡಿಡೇಟ್ನ ಅಲ್ಲಿ ಸೋಲಿಸಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಇಲ್ಲಿ ಇವರು ರಾಮ ಮಂದಿರವನ್ನು ಚುನಾವಣೆಗೋಸ್ಕರ ಯೂಸ್ ಮಾಡ್ಕೊಳಕ್ಕೋಸ್ಕರ ತರಾತುರಿಯಲ್ಲಿ ಇವರು ರಾಮ ಮಂದಿರವನ್ನು ಕಟ್ಟಲಿಕ್ಕೋಸ್ಕರ ಅಲ್ಲಿದ್ದಂಥ ಸ್ಥಳೀಯರ ಮನೆಗಳು, ರೋಡ್ಗಳು, ಜಮೀನುಗಳನ್ನು ಆಕ್ಯುಪೇಷನ್ ಮಾಡಿ ಅವರಿಗೆ ಮತ್ತೆ ಪರಿಹಾರ ಕಲ್ಪಿಸುವಲ್ಲಿ ಅಲ್ಲಿನ ಸರ್ಕಾರ ಮತ್ತು ಹಿಂದೆ ಇದ್ದಂಥ ಯಾರೋ ಲಲ್ಲು ಸಿಂಗ್ ಈ ಥರ MP ಒಬ್ಬರು ಕಲ್ಪಿಸಿಲ್ಲ ಅನ್ನೋದು ಸತ್ಯ. ಈ ಆಡಳಿತ ವಿರೋಧಿ ಅಲೆಯಿಂದಾಗಿಯೇ ಅಯೋಧ್ಯೆಯಲ್ಲಿ BJP ಈ ಬಾರಿ ಸೋತಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಹಾಗಾಗಿ ನಮ್ಮ ದಕ್ಷಿಣ ಭಾರತದವರು ಸ್ವಲ್ಪ ಬುದ್ಧಿವಂತರಿದ್ದಾರೆ, ಅಥವಾ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ BJP ಪ್ರೇರಿತ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನೆಲ್ಗಳಲ್ಲಿ ಬರುವಂತಹ ಅಥವಾ ಅವರ ಈ ವಾಟ್ಸಪ್ ಯೂನಿವರ್ಸಿಟಿ ಅಂಧಭಕ್ತರು ಅಂತ ಏನಿದ್ದಾರೆ, ಇಂಥವರ ಮಾತುಗಳನ್ನು ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬಾರ್ದು ಜನಗಳು. ಸತ್ಯಾಸತ್ಯತೆ ಏನಿದೆ, ರಾಮನ ಸನ್ನಿಧಿಯಲ್ಲಿ ಸೋಲ್ಸಕ್ಕೆ ಕಾರಣ ಏನು ಅನ್ನೋದನ್ನ ಎಲ್ಲರ ಹತ್ರನೂ ಮೊಬೈಲ್ ಇರ್ತದೆ, ಎಲ್ಲರ ಹತ್ರನೂ ಎಲ್ಲ ಥರದ ಒಂದು ಇಂಟರ್ನೆಟ್ ಸೌಲಭ್ಯ ಇರ್ತದೆ, ತಾವುಗಳು ಅಲ್ಲಿ ಚೆಕ್ ಮಾಡ್ಬೋದು. ಅಥವಾ ನಮ್ಮಂಥವ್ರ ವಿಡಿಯೋಗಳನ್ನು ನೋಡಿದಾಗ ನಾವು ಆದಷ್ಟು ಸಹ ಅಂಕಿಅಂಶಗಳನ್ನು ಯಾಕೆ ಕಾರಣ ಏನಾಗಿದೆ ಅನ್ನೋದನ್ನ ನಾವಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದರೆ ಸೋಲಿಸ್ತಾನೆ ಅಂದರೆ 10 ವರ್ಷದಿಂದ ಹಂಗಾದ್ರೆ ಇವರು ದುಡ್ಡಿಸ್ಕೊಂಡಿಲ್ಲ, ಈ ವರ್ಷ ದುಡ್ಡಿಸ್ಕೊಂಡು SP ಗೆ ಓಟ್ ಹಾಕ್ಬಿಟ್ರ, ಸಮಾಜ ಪಾರ್ಟಿಗೆ ಓಟ್ ಹಾಕ್ಬಿಟ್ರ, 10 ವರ್ಷದಿಂದ ಅವ್ರು ಹಂಗಾರೆ ಕೊಡೋ ಪ್ರಯತ್ನ ಮಾಡಿರಲಿಲ್ವಾ ಅನ್ನೋ ಒಂದು ಇರಾದೆಗೆ ಬರೋಕ್ಕಾಗತ್ತೆ. ಅಂದರೆ 2014ರ ಲೆಕ್ಕಾಚಾರನೇ ನೀವು ತೊಗೊಳೋದಾದರೆ ಅಲ್ಲಿ ಅವಾಗಿನ್ನು ಸಮಾಜವಾದಿ ಪಾರ್ಟಿ ಅಧಿಕಾರದಿಂದ ಕೆಳಗಿಳಿದಿತ್ತು. ಆಲ್ರೆಡಿ ಅವರು ಸಾಕಷ್ಟು ಹಣವಂತರಾಗಿದ್ದರು, ಅವಾಗ ಸರ್ಕಾರ ಅವ್ರು ನಡೆಸ್ತಿದ್ರು ಅಂದಾಗ
ನೀವು ಹೇಗೆ ನೀವು ಒಂದು ಇದನ್ನು ಹೇಳ್ತೀರಾ ಅನ್ನೋದು ಇಲ್ಲಿ ಒಂದು ಇದಾಗತ್ತೆ. ಹಾಗಾಗಿ ಇಂತಹ ಪ್ರಚೋದಿತ ಫೇಕ್ ಪ್ರೊಪಗಂಡಗಳು, ಯೋಜಿತ ಪ್ರಚಾರಗಳನ್ನು ಮಾಡ್ತಾರೆ. ಹಾಗಾಗಿ ಕೊನೆಯ ಹಂತದಲ್ಲಿ ಹೇಳೋದಾದರೆ, ಅಯೋಧ್ಯೆಯಲ್ಲಿ ಇವರು ಸೋತಿರೋದು ಸತ್ಯ. ಅದಕ್ಕೆ ಸತ್ಯವ ಕಾರಣಗಳು ಯಾವ್ಯಾವು ಅಂತಂದರೆ, ನಾನು ಈಗ ಹೇಳ್ದಂಗೆ ಈ ಕಾರಣಗಳಿಂದಾಗಿಯೇ ಬಿ ಜೆ ಪಿಯಲ್ಲಿ ಸೋತಿದೆ ಅನ್ನೋದು ಒಂದು 100ಕ್ಕೆ 100ರಷ್ಟು ಸತ್ಯ ಸ್ನೇಹಿತರೆ. ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ತಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನನ್ನ ಚಾನಲ್ನ ಹೀಗೆ ಫಾಲೋ ಮಾಡ್ತೀರಿ ಸ್ನೇಹಿತರೆ. ನಮಸ್ಕಾರ.